ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈಗ ಬಂದು ಬೆಂಗಳೂರು ಯೂನಿವರ್ಸಿಟಿಯ ಒಂದು 2026ನೇ ಸಾಲಿನಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ ಯಾರೆಲ್ಲ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದೀರಾ ಅವರುಗಳಿಗೆ ಬಂದುಬಿಟ್ಟು ಕಾನ್ವೊಕೇಷನ್ಗೆ ಅಪ್ಲೈ ಮಾಡೋದಕ್ಕೆ ಅಪ್ಲಿಕೇಶನನ್ನು ಬಿಟ್ಟಿರುವಂಥದ್ದು. ಸೊ ಆ ಒಂದು ಕಾನ್ವೊಕೇಷನ್ಗೆ ಯಾವ ಥರ ಅಪ್ಲೈ ಮಾಡೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬಂದು ಬೆಂಗಳೂರು ಯೂನಿವರ್ಸಿಟಿಯ ಒಂದು UUCMS ಪೋರ್ಟಲ್ಗೆ ಬರಬೇಕಾಗುತ್ತೆ. ಇಲ್ಲಿ ಬಂದುಬಿಟ್ಟು ನಾವು UUCMS ಪೋರ್ಟಲ್ನಲ್ಲಿ ಹೋಗಿ ಲಾಗಿನನ್ನು ಆಗಬೇಕಾಗುತ್ತೆ. ಸೊ UUCMS ಪೋರ್ಟಲ್ಗೆ ಹೋಗ್ಬಿಟ್ಟು ಲಾಗಿನನ್ನು ಮಾಡಿಕೊಂಡು ಅದರಲ್ಲಿ ನಾವು ನೆಕ್ಸ್ಟು UUCMS ಪೋರ್ಟಲ್ ಮೂಲಕ ನಾವು ಈ ಒಂದು ಕಾನ್ವೊಕೇಷನ್ಗೆ ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಈ ಕಾನ್ವೊಕೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಫಸ್ಟ್ ಇವಾಗ ಈ UUCMS ಪೋರ್ಟಲ್ನಲ್ಲಿ ಲಾಗಿನನ್ನು ಆಗೋಣ. ಸೊ ಇಲ್ಲಿ ಲಾಗಿನ್ ಆದಮೇಲೆ ಇಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಾನ್ವೊಕೇಷನ್ ಅಂತ ಇದೆ, ಕಾನ್ವೊಕೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕಾನ್ವೊಕೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಇಲ್ಲಿ ಈ ಥರ ಒಂದು ಹೋಮ್ ಪೇಜ್ ಬರುತ್ತೆ. ಇಲ್ಲಿ ಬಂದು ವಿವೋ ಅಂತ ಇದೆ, ಕಾನ್ವೊಕೇಷನ್ ನೋಟಿಫಿಕೇಷನ್ ಅಂತ ಇರುತ್ತೆ. ಇದು ಪೇ ಮಾಡಿ ಆದಮೇಲೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಪೇ ಮಾಡಿರೋದ್ರಿಂದ ಈ ಥರ ತೋರಿಸುತ್ತೆ ಕಾನ್ವೊಕೇಷನ್ ಅಪ್ಲಿಕೇಶನ್ ಅಂತ. ಇದು ಪೇ ಮಾಡಿದ್ಮೇಲೆ ಈ ಥರ ತೋರಿಸುತ್ತೆ. ಪೇ ಮಾಡೋಕ್ಕೂ ಮುಂಚೆ ಇಲ್ಲಿ ಪೇ ಫಾರ್ ದಿ ಕಾನ್ವೊಕೇಷನ್ ಫೀಸ್ ಅಂತ ತೋರಿಸುತ್ತೆ. ಸೊ ನೀವು ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟು ನಿಮಗೆ ಈ ಥರ ಒಂದು ನಿಮ್ಮ ಒಂದು ಅಪ್ಲಿಕೇಶನ್ನೆಲ್ಲ ಈ ರೀತಿ ತೋರಿಸುವಂಥದ್ದು. ಇಲ್ಲಿ ಬಂದುಬಿಟ್ಟು ಪೇ ಅಂತ ನಿಮ್ಮದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ಬಂದು ಈ ರೀತಿ ತೋರಿಸುತ್ತೆ ಡೀಟೇಲ್ಸ್ನೆಲ್ಲ. ಇಲ್ಲಿ ಪೇ ಅಂತ ಇಲ್ಲಿ ಬ್ಯಾಕ್ ಅಂತ ಇದೆ, ನೆಕ್ಸ್ಟ್ ಇಲ್ಲಿ ಪೇ ಅಂತ ಇರುತ್ತೆ. ಸೊ ಪೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಆನ್ಲೈನ್ ಪೇಮೆಂಟನ್ನು ಮಾಡಿದ್ಮೇಲೆ ನಿಮಗೆ ಈ ಥರ ಒಂದು ರಿಸಿಪ್ಟು ಬರುವಂಥದ್ದು. ಸೊ ಈ ರಿಸಿಪ್ಟ್ನಲ್ಲಿ ಬಂದುಬಿಟ್ಟು ನೀವು ಈ ಪ್ರಿಂಟ್ ಅಂತ ಇರುತ್ತೆ. ಆನ್ಲೈನ್ ಪೇಮೆಂಟ್ ಆದಮೇಲೆ ಈ ರಿಸಿಪ್ಟ್ ಬರುತ್ತೆ. ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಈ ಪ್ರಿಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಬಂದು ಸೇವನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದ್ರ ಮೇಲೆ ಬಂದು ನೀವು ಸೇವನ್ನು ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೀವು ಬೆಂಗಳೂರು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ಗಳು UUCMS ಪೋರ್ಟಲ್ನಲ್ಲಿ ಕಾನ್ವೊಕೇಷನ್ಗೆ ಅಪ್ಲೈಯನ್ನು ಮಾಡಿಕೊಂಡು ಕಾನ್ವೊಕೇಷನ್ಗೆ ಅಪ್ಲೈಯನ್ನು ಮಾಡಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ನ 2 ಜೆರಾಕ್ಸ್ ಮಾಡ್ಕೊಬೇಕು. ಮತ್ತು ನಿಮ್ಮದು 1 to 4th ಸೆಮ್ವರೆಗೂ 4 ಸೆಮಿಸ್ಟರ್ಗಳ 4 ಸೆಮಿಸ್ಟರ್ಗಳ 2 ಸೆಟ್ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸನ್ನು ತೊಗೊಬೇಕು. ಈ ಒಂದು ಅಪ್ಲಿಕೇಶನ್ ಜೊತೆ ಆ ಮಾರ್ಕ್ಸ್ ಕಾರ್ಡ್ಗಳು ಮತ್ತು ಇನ್ನೂ ಒಂದು ಫಾರ್ಮ್ ಬರುತ್ತೆ, ಅದನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡಿರ್ತೀನಿ. ಆ ಒಂದು ಅಪ್ಲಿಕೇಶನ್ ಫಾರ್ಮು ಇಷ್ಟು 3 ಪ್ರಿಂಟೌಟ್ ತೊಗೊಂಡು ಆ ಒಂದು ಅಪ್ಲಿಕೇಶನ್ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ತೀನಿ. ಆ ಒಂದು ಅಪ್ಲಿಕೇಶನ್ ಫಾರ್ಮ್ನ ನೀವು ಡೀಟೇಲಾಗಿ ಫಿಲ್ ಮಾಡಿ ಈ ಒಂದು ಫೀಸ್ ಪೇ ಮಾಡಿರುವಂಥ ಅಪ್ಲಿಕೇಶನ್ ಫಾರ್ಮು, 4 ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡ್ಗಳು, ಆ ಒಂದು ಅಪ್ಲಿಕೇಶನ್ ಫಾರ್ಮು 3 ನೀವು ಫಿಲ್ ಮಾಡಿ ನಿಮ್ಮದು 2 ಫೋಟೋವನ್ನು ಇದಕ್ಕೆ ಹಾಕಿಬಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗಳಿಗೆ ತೊಗೊಂಡೋಗಿ ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಸೊ ಸಬ್ಮಿಟನ್ನು ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ದು ಇಲ್ಲಿಗೆ ಈ ಒಂದು ನೀವು ಕಾನ್ವೊಕೇಷನ್ ಪ್ರೋಸೆಸ್ಸು ಕಂಪ್ಲೀಟ್ ಆಗುವಂಥದ್ದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಯಾಗಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.